ಚಾಣಕ್ಯ ವಿಶ್ವವಿದ್ಯಾನಿಲಯದ ವಿಚಾರದಲ್ಲಿ ಸರ್ಕಾರ ಮತ್ತೆ ಈಗ ಕಣ್ಣನ್ನು ಕೆಂಪಾಗಿ ಮಾಡ್ಕೊಂಡು ನೋಡ್ತಾ ಇದೆ. ಯಾಕೆ ಅಂತಂದರೆ ಈ ನಿಟ್ಟಿನಲ್ಲಿ ಆರಂಭದಿಂದಲೂ ಕೂಡ ಒಂದು ಕಣ್ಣನ್ನು ಇಟ್ಟಿತ್ತು ಸರ್ಕಾರ. ಚಾಣಕ್ಯ ವಿವಿಗೆ ಹಂಚಿಕೆಯಾಗಿದ್ದ ಭೂಮಿಯ ಮೇಲೆ ಸರ್ಕಾರ ಕೆಂಗಣ್ಣನ್ನು ಬೀರಿತ್ತು. ಚಾಣಕ್ಯ ವಿವಿಯ ಲ್ಯಾಂಡ್ ಆಡಿಟ್ ರಿಪೋರ್ಟನ್ನು ಈಗ ಸರ್ಕಾರ ಪಡೆದುಕೊಂಡಿದೆ. ಬಿಜೆಪಿ ಅವಧಿಯಲ್ಲಿ ಚಾಣಕ್ಯ ವಿವಿಗೆ ಮಂಜೂರಾಗಿದ್ದಂಥ ಭೂಮಿ ಸರ್ಕಾರದಿಂದ ಹಂಚಿಕೆಯಾಗಿದ್ದು ಎಷ್ಟು ಜಾಗ, ಬಳಕೆಯಾಗಿರೋದು ಎಷ್ಟು ಜಾಗ, ಎಲ್ಲ ವಿವರಗಳನ್ನು ಒಳಗೊಂಡಂಥ ಆಡಿಟ್ ರಿಪೋರ್ಟನ್ನು ಈಗ ಸರ್ಕಾರ ಪಡ್ಕೊಂಡಿದೆ. ನಂದಿ ಬೆಟ್ಟದಲ್ಲಿ ನಡೆದಂಥ ಕ್ಯಾಬಿನೆಟ್ನಲ್ಲಿ ಈ ಲ್ಯಾಂಡ್ ಆಡಿಟ್ ವರದಿಯ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅನ್ನೋದು. ಸೊ ಚಾಣಕ್ಯ ವಿಶ್ವವಿದ್ಯಾಲಯದ ಮೇಲೆ ಮತ್ತೆ ಸರ್ಕಾರದ ಕಣ್ಣು ಬಿದ್ದಿರೋದು, ಭೂಮಿಯನ್ನು ಎಷ್ಟು ಅಲಾಟ್ ಮಾಡಿತ್ತು, ಅವರೆಷ್ಟು ಬಳಕೆಯನ್ನು ಮಾಡ್ಕೊಂಡಿದ್ದಾರೆ, ಇವೆಲ್ಲವನ್ನು ಕೂಡ ಈಗ ಮತ್ತೊಮ್ಮೆ ಆಡಿಟನ್ನು ಮಾಡ್ಕೊಂಡಿದ್ದಾರೆ. ಲ್ಯಾಂಡ್ ಆಡಿಟನ್ನು, ಆ ರಿಪೋರ್ಟನ್ನು ಕೂಡ ಸರ್ಕಾರ ಪಡ್ಕೊಂಡು ನಂದಿ ಬೆಟ್ಟದಲ್ಲಿ ನಡೆದಂಥ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಹಾಗಿದ್ದಾಗ ಪ್ರಶ್ನೆ ಎದ್ದೇಳುತ್ತೇನೇನು, ಈ ಜಾಗವನ್ನು ಖಾಲಿ ಇರುವಂಥ ಜಾಗವನ್ನು ವಾಪಸ್ ಪಡ್ಕೊಂಡ್ಬಿಡುತ್ತಾ ಸರ್ಕಾರ, ಅಥವಾ ಇದೊಂದು ರೀತಿಯಾಗಿ ನೋಡು ನನ್ನ ಹತ್ರ ಇದೆ ಅಂತ ತೋರಿಸೋದು, ಹಾವು ಬುಟ್ಟಿಯಲ್ಲಿ ಇದೆ ನೋಡು ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇರೋದು. ಸೊ ಈಗ ಬಳಕೆ ಮಾಡಿರುವಂಥ ಜಾಗ ಎಷ್ಟಿದೆ, ಜೊತೆಗೆ ಖಾಲಿ ಇರುವಂಥ ಜಾಗ ಎಷ್ಟಿದೆ ಅನ್ನುವಂಥ ಯೋಚನೆಯನ್ನು ಈಗ ಮಾಡ್ತಾ ಇದೆ. ಚಾಣಕ್ಯ ವಿವಿಗೆ ಹಂಚಿಕೆ ಮಾಡಿದಂಥ ಭೂಮಿಯನ್ನ ಬಗ್ಗೆ ವಿರೋಧಿಸಿದ್ದು ಸಿಎಂ. ಅವ್ರಿಗೆ ಹಂಚಿಕೆ ಮಾಡಿದ್ದನ್ನು ವಿರೋಧಿಸಿದ್ರು ಸಿಎಂ. ವಿಪಕ್ಷ ನಾಯಕರಾಗಿದ್ದ ವೇಳೆ ತೀವ್ರ ವಿರೋಧವನ್ನು ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದರು. ಮನುವಾದಿಗಳ ಸಂಸ್ಥೆಗೆ ಹಂಚಿಕೆ ಆಗಿರುವ ಭೂಮಿ ಅಂತ ಟೀಕಿಸಿದ್ರು ಸಿದ್ದರಾಮಯ್ಯ. ಕಡಿಮೆ ಮೊತ್ತಕ್ಕೆ ಹೆಚ್ಚು ಜಮೀನು ಹಂಚಿಕೆ ಅಂತ ಕಾಂಗ್ರೆಸ್ ಆರೋಪಿಸಿದ್ರು ಮನುವಾದಿಗಳ ಸಂಸ್ಥೆಗೆ. ಹಾಗಿದ್ದಾಗ ವಾಪಸ್ ರಿವರ್ಸ್ ಯಾರಾದರೂ ಕೇಳಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತೆ, ರಿವರ್ಸ್ ಕೇಳಕ್ಕೆ ಶುರು ಮಾಡಿದರೆ ಏನಾಗುತ್ತೆ, ದಾಳಿಕೋರರಿಗೆ ಕೊಡ್ತಾ ಇರುವಂಥ ಜಾಗ ಅಂತ ಹೇಳಿದರೆ ಹೇಗಿರುತ್ತೆ? ಯಾರು ಮನುವಾದಿಗಳು, ಎಲ್ಲಿದೆ ಮನುವಾದ? ಚಾಣಕ್ಯ ವಿವಿ ಭೂಮಿಯ ಮೇಲೆ ಸರ್ಕಾರದ ಕಣ್ಣು. ಚಾಣಕ್ಯ ವಿವಿಯ ಲ್ಯಾಂಡ್ ಆಡಿಟ್ ರಿಪೋರ್ಟನ್ನು ಸರ್ಕಾರ ಪಡ್ಕೊಂಡಿದೆ. ಈಗ ಬಿಜೆಪಿ ಅವಧಿಯಲ್ಲಿ ಚಾಣಕ್ಯ ವಿವಿಗೆ ಮಂಜೂರಾಗಿತ್ತು ಭೂಮಿ. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ರಾವ್ ದಳವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಶ್ರೀನಿವಾಸ್, ಈ ವಿಚಾರದಲ್ಲಿ ಮನುವಾದಿಗಳಿಗೆ ಕೊಟ್ಟಿರುವಂಥ ವಿಚಾರದಲ್ಲಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಅವಾಗಿಂದಲೂ ಕೂಡ ಇದಕ್ಕೆ ವಿರೋಧವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಈ ಜಾಗವನ್ನು ಈಗ ವಾಪಸ್ ಪಡೆಯುವ ಹಂತದಲ್ಲಿ ಸರ್ಕಾರ ಇದೆಯೋ? ಅದೇ ರೀತಿಯಾಗಿ ಈಗ ಸರ್ಕಾರ ಕೆಲವರಿಗೆ ಕೊಡ್ತಾ ಇರುವಂಥದ್ದು ದಾಳಿಕೋರರ ವಂಶಸ್ಥರಿಗೆ ಕೊಡ್ತಾ ಇದ್ದಾರೆ ಜಾಗಗಳನ್ನು, ದಾಳಿಕೋರರ ವಂಶಸ್ಥರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಹೇಗಿರುತ್ತೆ ಈ ಸರ್ಕಾರಕ್ಕೆ? ಅರುಣ್, ಹೌದು, ನೀವು ಹೇಳಿದಂಥದ್ದು ಸತ್ಯ. ಯಾಕೆಂತಂದರೆ ಈ ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಕ್ರಿಶ್ಚಿಯನ್ ಮಿಷನರಿಗಳಿರ್ಬೋದು, ಅಲ್ಪಸಂಖ್ಯಾತರ ಸಮುದಾಯಗಳಿಗಿರ್ಬೋದು ಸಾವಿರಾರು ಎಕರೆ ಜಾಗವನ್ನು ಕೊಟ್ಟಿದ್ದಾರೆ. ಮುಂದುವರೆದ ಭಾಗವಾಗಿ ಈಗ ವಿವಾದ ಇದ್ದಿರುವಂಥದ್ದು ಇದೊಂದು RSSನ ಸಂಸ್ಥೆ ಅಥವಾ BJPಯ ಜೊತೆ ಗುರುಸ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಭೂಮಿ ಹಂಚಿಕೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಸಿದ್ದರಾಮಯ್ಯನವರು ವಿರೋಧ ಪಕ್ಷ ಇದ್ದಂಥ ಸಂದರ್ಭದಲ್ಲೂ ಕೂಡ ಇದಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕೆಂತಂದ್ರೆ ದೇವನಹಳ್ಳಿಯಲ್ಲಿ ಪ್ರೈಮ್ ಜಾಗದಲ್ಲಿರುವಂಥದ್ದು, ಸೊ ಕೋಟ್ಯಾಂತರ ರೂಪಾಯಿ ಈ ಒಂದು ಜಾಗ ಬೆಲೆ ಬಾಳುತ್ತೆ. ಈ ಒಂದು ಜಾಗವನ್ನು ಕಡಿಮೆ ದುಡ್ಡಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ. ಸುಮಾರು 116ಕ್ಕೂ ಹೆಚ್ಚು ಎಕರೆ ಅರುಣ್ 50 ಕೋಟಿಗೆ ಈ ಒಂದು ಶಿಕ್ಷಣ ಸಂಸ್ಥೆಗೆ ಕೊಟ್ಟಿರುವಂಥದ್ದು. ಈಗ ಸರ್ಕಾರದ ಕಣ್ಣಿರುವಂಥದ್ದು, ಒಂದು ವೇಳೆ ಈ ಸರ್ಕಾರ ಕೊಟ್ಟಿರುವಂತಹ ಜಮೀನನ್ನ ಸಮರ್ಪಕವಾಗಿ ಬಳಸ್ಕೊಳ್ಳದೆ ಹೋದ್ರೆ ಅದನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಬಹುದು ಅನ್ನುವಂತಹ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಹೀಗಾಗಿನೇ ಲ್ಯಾಂಡ್ ಆಡಿಟ್ ಅನ್ನ ಸರ್ಕಾರ ಮಾಡಿರುವಂಥದ್ದು. ಈಗ ಅದರ ವರದಿಯನ್ನು ಕೂಡ ಉನ್ನತ ಶಿಕ್ಷಣ ಇಲಾಖೆ ತೆಗೆದುಕೊಂಡಿದೆ. ಮೊನ್ನೆ ಅಷ್ಟೇ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆ ನಡೀತು. ಆ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಲ್ಯಾಂಡ್ ಆಡಿಟ್ ಏನು ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಮುಂದಿನ ಪ್ರಕ್ರಿಯೆಗಳು ಏನು ಅನ್ನುವಂಥದ್ದನ್ನು ಇನ್ನೂ ಕೂಡ ಸರ್ಕಾರ ಎಲ್ಲೂ ಹೇಳಿಲ್ಲ. ಆದರೆ ಅಂದ್ರೆ ಇದು 2026ರವರೆಗೆ ಈ ಒಂದು ಚಾಣಕ್ಯ ಯೂನಿವರ್ಸಿಟಿಗೆ ನಿರ್ಮಾಣ ಆಗಲಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಅಲ್ಲಿ ಆ ಒಂದು ಅವಧಿಯೊಳಗಡೆ ಯೂನಿವರ್ಸಿಟಿ ಸಂಪೂರ್ಣವಾಗಿ ನಿರ್ಮಾಣ ಆಗದೆ ಹೋದ್ರೆ ಆ ಒಂದು ಜಾಗವನ್ನು ವಾಪಸ್ ತೆಗೆದುಕೊಳ್ಳುವ ಮೂಲಕ ಸೇಡನ್ನು ತೀರಿಸಿಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹುಶಃ ಸರ್ಕಾರ ಇದ್ದಂತೆ ಕಾಣ್ತಿದೆ. ಹಾಗಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಮುಂದೆ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.